2028ಕ್ಕೆ ನಾವೇ ಪ್ರಮಾಣ ವಚನ ಸ್ವೀಕರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹೇಳಿಕೆಯ ವಿಚಾರವಾಗಿ 28 ಅಲ್ಲ 78ಕ್ಕೂ ನೀವು ಬರೋದಿಲ್ಲ, ನಿಮ್ಮ ಸಂಖ್ಯೆ 28 ಆಗುತ್ತದೆ ಅನ್ನುವ ಮುಖಾಂತರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಆರ್ ಅಶೋಕ್ ಅವರು. 2028ಕ್ಕೂ ಕೂಡ ನಾವೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತೀವಿ, ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿರುತ್ತೆ ಅಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 28 ಅಲ್ಲ 78ಕ್ಕೂ ಕೂಡ ನೀವು ಬರೋದಿಲ್ಲ, ನಿಮ್ಮ ಸಂಖ್ಯೆ ಕೇವಲ 28 ಆಗುತ್ತೆ. ಮೊದಲು 25ರ ಕತೆ ನೋಡು, ಆಮೇಲೆ 28ರದ್ದು ನಾವು ತೋರಿಸ್ತೀವಿ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಬಿಜೆಪಿ ಜೆಡಿಎಸ್ ಸರ್ಕಾರ ಬರೋದು ಅಷ್ಟೇ ಸತ್ಯ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಡಿಕೆಶಿ ಇನ್ನೂ ಕೂಡ 2000 ವರ್ಷ ಬದುಕುವ ಆಸೆಯನ್ನ ಇಟ್ಕೊಂಡಿದ್ದಾರೆ. 4028ನೇ ಇಸ್ವಿಗೂ ನಾವೇ ಅಧಿಕಾರದಲ್ಲಿ ಇರ್ತೇವೆ ಅಂತ ಹೇಳಬೇಕಿತ್ತು. ಅಕ್ಟೋಬರ್ಗೆ ನಿಮ್ಮ ಕತೆ ಮುಗಿಯುತ್ತೆ, ಸರ್ಕಾರವೇ ಉಳಿಯಲ್ಲ. ಪ್ರತಿದಿನ ಒಬ್ಬೊಬ್ಬ ಮಂತ್ರಿನೂ ನಾನೇ ಮುಖ್ಯಮಂತ್ರಿ ಅಂತಿದ್ದಾರೆ. ಮಾಗಡಿ ಶಾಸಕ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾನೆ, ಅವರೇ ಮುಖ್ಯಮಂತ್ರಿ ಅಂತ ಸಾಯ್ತಾ ಇದ್ದಾರೆ. ಒದ್ದು ಕಿತ್ಕೊಳ್ತೀನಿ ಅಂತಿದ್ರಲ್ಲ, ದಮ್ ತಾಕತ್ತಿದ್ರೆ ಮೊದಲು ಸಿದ್ದರಾಮಯ್ಯರಿಂದ ಒದ್ದು ಕಿತ್ಕೊಳ್ಳಿ ಅಂತ ಕೂಡ ಸವಾಲನ್ನ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪ್ರಮುಖವಾಗಿ ಈಗಾಗಲೇ ಸದ್ಯಕ್ಕೆ 2028ಕ್ಕೂ ಕೂಡ ನಮ್ಮದೇ ಸರ್ಕಾರ ಇರುತ್ತೆ, ನಾವೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತೀವಿ ಅಂತ ಪ್ರತಿಷ್ಠೆಯನ್ನ ತೋರ್ಪಡಿಸುವ ಮುಖಾಂತರವಾಗಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೇವಡಿಯನ್ನ ಆರ್ ಅಶೋಕ್ ಅವರು ಮಾಡಿರುವಂತದ್ದು, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲಿ 1.5 ವರ್ಷ ಇರುತ್ತೆ, 2.5 ವರ್ಷ ಇರುತ್ತೆ ಈ ಕಾಂಗ್ರೆಸ್ ಸರ್ಕಾರ, ಮತ್ತೆ ಸರ್ಕಾರ ಬದಲಾಗುತ್ತೆ ಅಂತಕ್ಕಂತ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸದ್ದು ಮಾಡ್ಕೊಂಡು ಬರ್ತಾ ಇರುವಂತದ್ದು. ಇದೇ ಒಂದು ವಿಚಾರಕ್ಕೂ ಕೂಡ ಏನು ಮೊನ್ನೆ ನಡೆದಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ಒಂದು ರಾಜೀನಾಮೆಯನ್ನು ಆಗ್ರಹಿಸಿ ಈಗಾಗಲೇ ಬಿಜೆಪಿ ಅವರು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಬಿಜೆಪಿ ನಾಯಕರುಗಳು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲೇಬೇಕು, ನೈತಿಕ ಹೊಣೆ ಎತ್ತಿ ತಮ್ಮ ಅಧಿಕಾರವನ್ನು ತ್ಯಾಗ ಮಾಡಬೇಕು ಅಂತಕ್ಕಂತ ಒತ್ತಾಯವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಇದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ನಾಯಕರುಗಳು ಕೂಡ ಹೇಳಿಕೆಗಳನ್ನು ಕೂಡ ನೀಡ್ತಾ ಇರುವಂತದ್ದು. ಅದೇ ಒಂದು ಹಾದಿಯಲ್ಲೂ ಕೂಡ ಸದ್ಯ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂತದ್ದು. ಕೇವಲ 2025 ಅಲ್ಲ, ಮುಂದಿನ 2028ರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರಲಿದೆ ಅಂತಕ್ಕಂಥ ಭರವಸೆಯ ನುಡಿಗಳನ್ನು ಕೂಡ ಸದ್ಯ ಕಾಂಗ್ರೆಸ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇರುವಂತದ್ದು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ದಾಳಿಯಾಗಿ ಕೂಡ ಬಿಜೆಪಿ ನಾಯಕರುಗಳು ಕೂಡ ಟಾಂಗ್ ಕೊಡುವ ರೀತಿಯಲ್ಲೂ ಕೂಡ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂತದ್ದು. ಇಂದು ಪ್ರತಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಇದೇ ಒಂದು ಹಾದಿಯಲ್ಲೂ ಕೂಡ ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯ ಸಿಎಂ ಡಿಕೆ ಶಿವಕುಮಾರ್ ಅವರು ಏನು 2028ರ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಮೊದಲು 2025ರಲ್ಲಿ ತಮಗೆ ಸಿಎಂ ಪಟ್ಟ ಸಿಗುತ್ತಾ ಇಲ್ವಾ ಅನ್ನೋದನ್ನ ಮೊದಲು ಖಾತರಿ ಪಡಿಸ್ಕೊಳ್ಳಿ. ಇವ್ರಿಗೆ ನಿಜವಾಗ್ಲೂ ಕೂಡ ದಮ್ಮು ತಾಕತ್ ಅನ್ನೋದೇನಾದ್ರೂ ಇದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಇರ್ತಕ್ಕಂಥ ಅಧಿಕಾರವನ್ನು ಇವರು ಒದ್ದು ಕಸಿದುಕೊಳ್ಳಿ ಅಂತಕ್ಕಂಥ ಪ್ರಚೋದನಕಾರಿಯಾದಂತಹ ಹೇಳಿಕೆಗಳನ್ನು ಕೂಡ ಸದ್ಯ ಸಿಎಂ ಅವರು ಕೂಡ ಕೊಡ್ತಾ ಇರುವ ಆದರ್ಶಕ್ ಅವರು ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ರೂಪ ಎಸ್, ಪ್ರಮುಖವಾಗಿ ನೋಡಿ ಈಗಾಗಲೇ ಸದ್ಯದ ಮಟ್ಟಿಗೆ ಬಿಜೆಪಿ ಅಂತೂ ಆಗಾಗ ಬಿಜೆಪಿಗೆ ಕಾಂಗ್ರೆಸ್ನಿಂದ ಅಸ್ತ್ರ ಸಿಗ್ತಾನೆ ಇರುತ್ತೆ ಕೆಲವೊಂದಿಷ್ಟು ವಿಚಾರವಾಗಿ ವಾಗ್ದಾಳಿ ನಡೆಸೋದಕ್ಕೆ. ಆದ್ರೆ ಅಕ್ಟೋಬರ್ ಸಂದರ್ಭಕ್ಕೆ ಸರ್ಕಾರವೇ ಅಂತ್ಯವಾಗುತ್ತೆ, ಸರ್ಕಾರವೇ ಬಿದ್ದು ಹೋಗುತ್ತೆ ಅನ್ನುವ ಆಗಾಗ ಭವಿಷ್ಯವನ್ನ ಆರ್ ಅಶೋಕ್ ಅವರು ನುಡ್ಕೊಂಡು ಬರ್ತಾನೆ ಇರ್ತಾರೆ. ಸರ್ಕಾರ ಇನ್ನು ಮುಂದೆ ಇರೋದಿಲ್ಲ ಅಂತ. ಸೊ ಎಲ್ಲೋ ಒಂದು ಕಡೆ ಮಂತ್ರಿಗಳ ಕಿತ್ತಾಟ ಒಂದು ಕಡೆ ಬಿಜೆಪಿಗೆ ಅಡ್ವಾಂಟೇಜ್ ಆಗ್ತಾ ಇದೆ, ಕುರ್ಚಿಗಳ ಕಿತ್ತಾಟ ಒಂದು ಕಡೆ ಅಡ್ವಾಂಟೇಜ್ ಆಗ್ತಾ ಇದೆ. ಅದ್ರ ಜೊತೆಗೆ ಪದೇ ಡಿಕೆ ಶಿವಕುಮಾರ್ ಅವರು ಕೊಡುವಂತ ಹೇಳಿಕೆ ಕೂಡ ಬಿಜೆಪಿಗೆ ಅಡ್ವಾಂಟೇಜ್ ಆಗ್ತಾ ಇದೆ, ಗ್ಯಾರಂಟಿ ಕೂಡ ಅಡ್ವಾಂಟೇಜ್ ಆಗ್ತಾ ಇದೆ. ಇದರ ನಡುವೆ ಕೆಲವೊಂದಷ್ಟು ಯೋಜನೆಗಳಿಗೆ ಕತ್ತರಿ ಹಾಕೋದು ಕೂಡ ಸರ್ಕಾರ ಮುಂದಾಗ್ತಿದೆ. ಸೊ ಇದರ ಮುಖಾಂತರವಾಗಿ ಠೇವಣಿನೇ ಬರೋದಿಲ್ಲ, ಸರ್ಕಾರ ಅತಿ ಬೇಗನೆ ಬಿದ್ದೋಗುತ್ತೆ ಜನರ ಆಕ್ರೋಶಕ್ಕೆ ಅನ್ನುವಂತಹ ಭವಿಷ್ಯವನ್ನ ಆರ್ ಅಶೋಕ್ ಅವರು ನುಡಿದ್ಬಿಟ್ರ ಅಂತ. ಖಂಡಿತವಾಗ್ಲೂ ರೂಪ, ಯಾಕೆಂತಂದ್ರೆ ಕಳೆದ ಒಂದು ಖಾಸಗಿ ಸಂಸ್ಥೆ ನಡೆಸಿದಂತಹ ಸರ್ವೆಯ ಪ್ರಕಾರವೂ ಕೂಡ ಈಗಾಗಲೇ ಬಿಜೆಪಿ ಅವರಿಗೆ ಬಹುಮತ ಬರುವುದು ಖಚಿತ ಅಂತಕ್ಕಂತ ಮಾಹಿತಿಗಳು ಕೂಡ ಈಗಾಗಲೇ
ಬಿಜೆಪಿ ನಾಯಕರುಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ತಾವೇ ಅಧಿಕಾರ ಸ್ವೀಕಾರ ಮಾಡುವ ಒಂದು ಭರವಸೆಯನ್ನು ಕೂಡ ಮೂಡಿಸಿರುವಂತದ್ದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಸರ್ಕಾರದ ಮುಂದಿನ ಭವಿಷ್ಯವನ್ನು ಕೂಡ ಇವರೇ ನುಡಿತಾ ಇರುವಂತದ್ದು. ಕಳೆದ ಬಾರಿ ಅಷ್ಟೇ ಡಿಸೆಂಬರ್ ಅಂತ್ಯದೊಳಗಡೆನೆ ಸರ್ಕಾರ ಬಿದ್ದೋಗುತ್ತೆ. ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಇಳಿದ ಕೂಡಲೇ ಈ ಒಂದು ಸರ್ಕಾರ ಬಿದ್ದೋಗುತ್ತೆ ಅಂತಕ್ಕಂಥ ಭವಿಷ್ಯವನ್ನು ಕೂಡ ಪದೇ ಪದೇ ನುಡಿತಾ ಇದ್ರು. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ನಾಯಕರುಗಳು ಕೂಡ ಬೇಡ, ಇನ್ನೂ ಒಂದಿಷ್ಟು ಕಾಲ ಸಿಎಂ ಸಿದ್ದರಾಮಯ್ಯ ಅವರೇ ಈ ಒಂದು ಸ್ಥಾನಕ್ಕೆ ಮುಂದುವರಿಯಲಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ರು. ಹಾಗಾಗಿ ಮುಂದಿನ ವರ್ಷ ಅಕ್ಟೋಬರ್ ವರೆಗೂ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಇರ್ಬೇಕು ಅಂತಕ್ಕಂಥ ಏನು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೂ ಕೂಡ ಸದ್ಯ ಬಿಜೆಪಿ ನಾಯಕರುಗಳು ಕೂಡ ಟಾಂಟ್ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿಯೂ ಕೂಡ ದಿನದಿಂದ ದಿನ ಒಬ್ಬೊಬ್ಬ ಸಚಿವರು ಕೂಡ ಒಂದೊಂದು ಹೇಳಿಕೆಗಳನ್ನು ಕೂಡ ಗ್ಯಾರಂಟಿ ವಿಚಾರವಾಗಿ ಕೊಡ್ತಾ ಇರುವಂತದ್ದು. ಗ್ಯಾರಂಟಿ ನೀಡುವಂತಹ ಸಂದರ್ಭದಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಷರತ್ತುಗಳನ್ನು ವಿಧಿಸಿರ್ಲಿಲ್ಲ. ಆದ್ರೆ ಈಗ ಅನುದಾನಕ್ಕೆ ಯಾವೆಲ್ಲ ಅನುಷ್ಠಾನಕ್ಕೆ ತರಬೇಕಾಗುತ್ತೆ ಗ್ಯಾರಂಟಿಗಳನ್ನ, ಈ ಒಂದು ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಒಂದು ಷರತ್ತುಗಳನ್ನು ಕೂಡ ಹಾಕ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲೂ ಕೂಡ ಯಾರಿಗೆಲ್ಲ ಅರ್ಹರಿಗೆ ಯಾರಿಗೆ ಸಿಗ್ಬೇಕು ಈ ಒಂದು ಗ್ಯಾರಂಟಿಗಳು ಅವರಿಗೆ ಮಾತ್ರ ಕೊಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನು ಸಚಿವರುಗಳು ಕೂಡ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಒಂದ್ ಕಡೆ ಸಿದ್ದರಾಮಯ್ಯ ಬಳಗ ಕಿತ್ತಾಟ ಇದ್ರೆ, ಮತ್ತೊಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಅವರ ಒಂದು ಬೆಂಬಲಿಗರ ಬಳಗವೂ ಕೂಡ ಕಿತ್ತಾಟ ನಡೀತಾ ಇರುವಂತದ್ದು. ಇದರ ಮಧ್ಯೆಯೂ ಕೂಡ ಏನು ಜಾತಿ ಗಣತಿ ವಿಚಾರಕ್ಕೂ ಕೂಡ ಸಾಕಷ್ಟು ಕಾಂಗ್ರೆಸ್ ನಾಯಕರ ಮಧ್ಯೆಯೂ ಕೂಡ ಇರಿಸು ಮುರಿಸಿನ ಸಂದರ್ಭಗಳು ಕೂಡ ಉಂಟಾಗಿರುವಂತದ್ದು. ಮತ್ತಷ್ಟು ಎಲ್ಲ ಒಂದ್ ಕಡೆ ಒಂದಿಷ್ಟು ಡಿಸಿಎಂ ಆಪ್ತರು ಮತ್ತೆ ಆ ಒಂದು ಒಕ್ಕಲಿಗರ ಸಮುದಾಯದಲ್ಲಿ ಇರ್ತಕ್ಕಂಥ ನಾಯಕರುಗಳು ಕೂಡ ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವೇ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಒಂದಿಷ್ಟು ವಿಷಯಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಹಾಗಾಗಿ ಈ ಎಲ್ಲಾ ವಿಚಾರಗಳು ಕೂಡ ಸದ್ಯ ಬಿಜೆಪಿ ನಾಯಕರುಗಳಿಗೆ ಅಸ್ಥಿರವಾಗಿನೇ ಸಿಕ್ಕಿರುವಂತದ್ದು. ಅವರು ಕೂಡ ಪದೇ ಪದೇ ಈ ಸರ್ಕಾರ ಯಾವಾಗ ಇರುತ್ತೋ ಯಾವಾಗ ಇರಲ್ವೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಭವಿಷ್ಯವನ್ನು ಕೂಡ ನುಡಿತಾ ಇರುವಂತದ್ದು. ಇದೇ ರೀತಿಯಾದಂತಹ ಒಂದು ಗೊಂದಲ ಮತ್ತೆ ಸಂಕಷ್ಟ ಮುಂದುವರ್ಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದಾದ್ರೂ ಒಂದು ಸಂಕಷ್ಟ ಕಂಟಕ ಎದುರಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ರೂಪ ಎಸ್, ಹಾಗೆ ಇರಿ, ಹೋಲ್ಡ್ ಅಲ್ಲಿ ರೇಣುಕಾ, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೇನೆ. ಎಸ್, ಹಣದ ಮೇಲೆ ರಾಜಕೀಯ ಎಂಬ ಡಿ ಕೆ ಶಿವಕುಮಾರ್ ಅವರ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲೂ ಕೂಡ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿರುವಂತದ್ದು. ಹೌದು, ಹೆಣದ ಮೇಲೆ ರಾಜಕೀಯ ಮಾಡ್ತಿರೋದು ನಾವೇ. ಡಿ ಕೆ ಶಿವಕುಮಾರ್ ಮೊದಲು ಸಿದ್ದು ಪರಂ MB ಪಾಟೀಲ್ ಅವರನ್ನ ಹೊತ್ಕೊಂಡು ಹೋಗ್ಲಿ. ಡಿ ಕೆ ಶಿವಕುಮಾರ್ ಅವರಿಗೆ ಭಾರ ಆಗಿರೋದು ಆ ಮೂವರು, ನಾನಲ್ಲ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಯಾಕೆಂದ್ರೆ ಸಿಎಂ ಸ್ಥಾನಕ್ಕಾಗಿ ಡಿ ಕೆ ಶಿವಕುಮಾರ್ಗೆ ಅಡ್ಡ ಇರೋದು ಆ ಮೂವರು. ಮೊದಲು ಅವರನ್ನ ಹೊತ್ಕೊಂಡು ಹೋಗ್ಲಿ, ನಮ್ಮನ್ನ ಹೊತ್ಕೊಂಡೋದ್ರೆ ನಾವು ತಲೆಗೆ ಹಾಕಿ ಜಡಿತೀವಿ ಎನ್ನುವ ಮುಖಾಂತರವಾಗಿ ಕಿಡಿಕಾರಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ. ರೇಣುಕಾ, ಪ್ರಮುಖವಾಗಿ ನೋಡಿ, ಸಿಎಂ ಕುರ್ಚಿಯ ಕಾದಾಟ ಕಾಂಗ್ರೆಸ್ ಪಕ್ಷದಲ್ಲಿರುವಂತದ್ದು ಗೊತ್ತಿದೆ. ಸಮುದಾಯವಾರು ವಾರ್ಗಳೇ ನಡೀತಾ ಇದೆ. ಇದರ ನಡುವೆ ಕುರ್ಚಿ ಕಾಲು ಒಬ್ಬೊಬ್ರು ಹಿಡ್ಕೊಂಡು ಕೂತ್ ಬಿಟ್ಟಿದ್ದಾರೆ ಅಂತ ಆಗಾಗ ವಾಗ್ದಾಳಿಯನ್ನ ನಡೆಸ್ತಿರ್ತಾರೆ. ಆದ್ರೆ ಯಾಕೋ ಮಾತು ಅನ್ನುವಂಥದ್ದು ಅತಿರೇಕಕ್ಕೆ ಹೋಗ್ತಾ ಇದೆ. ಸೊ ಎಲ್ಲೋ ಇಬ್ಬರು ನಾಯಕರ ಜಟಾಪಟಿ ಮತ್ತಷ್ಟು ಜೋರಾಗ್ತಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪ, ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಏನು ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ನಾಯಕರುಗಳು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಹಂತದ ಪ್ರತಿಭಟನೆಯನ್ನು ಕೂಡ ವಿಧಾನಸೌಧದಲ್ಲಿ ಮಾಡಿರುವಂತದ್ದು. ಅದೇ ರೀತಿಯಾದಂತಹ ಮುಂದುವರೆದ ಭಾಗವಾಗಿ ಇಂದು ಕೂಡ ನಗರದ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಒಂದು ಬೃಹತ್ ಹೋರಾಟವನ್ನು ಕೂಡ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಯಾರೆಲ್ಲ ನಮ್ಮ ಮೇಲೆ ಈ ರೀತಿಯಾದಂತಹ ಗೂಬೆ ಕೂರಿಸ್ಕೊಂಡು ಸುಳ್ಳು ಅಪಪ್ರಚಾರ ಮಾಡಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲರನ್ನು ಕೂಡ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ಬೇಕು ಅಂತಕ್ಕಂತ ಹೇಳಿಕೆ ಕೊಡೋದ್ರ ಮೂಲಕ ಬಿಜೆಪಿ ಪ್ರತಿಭಟನೆಗೆ ಕೂಡ ವ್ಯಂಗ್ಯವನ್ನು ಕೂಡ ಕೊಟ್ಟಿದ್ರು. ಅದೇ ಈ ಒಂದು ಹೇಳಿಕೆಗೂ ಕೂಡ ಸದ್ಯ ಬಿಜೆಪಿಯ ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರು ಕೂಡ ಸದ್ಯ ಅವರು ಕೂಡ ಟಾಂಟ್ ಕೊಟ್ಟಿರುವಂತದ್ದು. ಮೊದಲು ತಮ್ಮ ಪಕ್ಷದಲ್ಲಿ ಇರ್ತಕ್ಕಂತ ನಾಯಕರುಗಳನ್ನ ಹೆಗಲ ಮೇಲೆ ಹಾಕೊಂಡು ಹೋಗಿ
ನಾವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಮಾಡ್ತೀವಿ, ಆದ್ರೆ ನಾವು ನ್ಯಾಯಕ್ಕಾಗಿ ರಾಜಕೀಯ ಮಾಡ್ತೀವಿ, ಹೆಣಗಳ ಮೇಲೆ ಯಾವುದೇ ರೀತಿಯಾದಂತಹ ರಾಜಕೀಯ ಮಾಡಲ್ಲ ಅಂತಕ್ಕಂಥ ತಿರುಗೇಟು ಕೊಡುವ ಮೂಲಕ DCM DK ಅವರ ಒಂದು ಹೇಳಿಕೆಗೆ ಟಾನ್ ಕೊಟ್ಟಿರುವಂತದ್ದು ರೂಪ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.